ಶ್ರೀ ಶಾರದಾದೇವಿ ಜೀವನಗಂಗಾ ಧ್ವನಿ ತುಣುಕು 5 ಮುನ್ನುಡಿಯ ಮುಂದುವರೆದ ಭಾಗ. ಕೆಲವು ಘಟನೆಗಳು. ಬರ್ಮಾ ದೇಶದ ರಂಗೂನ್ ಅನ್ನುವಂಥ ಜಾಗದಲ್ಲಿ ಶ್ಯಾಮಚರಣ ಚಕ್ರವರ್ತಿ ಅಂಥ ಒಬ್ಬ ಉತ್ಸಾಹಿ ಸಾಧಕ ಇದ್ದ. ಇವನೊಮ್ಮೆ ಸ್ವಾಮಿ ವಿವೇಕಾನಂದರ ರಾಜಯೋಗ ಗ್ರಂಥವನ್ನ ಓದಿದ. ಸ್ವಾಮಿ ವಿವೇಕಾನಂದರ ಕೃತಿಗಳು ಅಂತ ಹೇಳಿದ್ರೆ ಅವುಗಳನ್ನ ಓದಿದವರು ಕ್ರಿಯಾತ್ಮಕವಾಗಿ ಏನನ್ನಾದರೂ ಮಾಡದೆ ಸುಮ್ಮನಿರೋದಕ್ಕಂತೂ ಸಾಧ್ಯವೇ ಇಲ್ಲ. ಅಂತಹ ಶಕ್ತಿ, ಸ್ಫೂರ್ತಿ, ಪ್ರೇರಣೆ, ಪ್ರಚೋದನೆ, ಉತ್ಸಾಹ, ಚೈತನ್ಯಗಳು ತುಂಬಿವೆ ಅವರ ಗ್ರಂಥಗಳಲ್ಲಿ. ಶ್ಯಾಮಚರಣನು ಕೂಡ ರಾಜಯೋಗವನ್ನು ಓದಿ ನೇರವಾಗಿ ಪ್ರಾಣಾಯಾಮದ ಅಭ್ಯಾಸಕ್ಕೆ ಕೈಹಚ್ಚಿದ. ಸಾಮಾನ್ಯವಾಗಿ ರಾಜಯೋಗವನ್ನ ಓದಿದಾಗ ಅದರಲ್ಲಿ ಪ್ರಾರಂಭಿಕ ಸಾಧಕರನ್ನ ಮೊಟ್ಟ ಮೊದಲು ಆಕರ್ಷಿಸುವ ಸಾಧನೆಯೇ ಇದು ಪ್ರಾಣಾಯಾಮ. ಆದರೆ ಸಾಕಷ್ಟು ಪೂರ್ವ ತಯಾರಿ ಇಲ್ಲದೆ, ಸಮರ್ಥ ಗುರುವಿನ ಮಾರ್ಗದರ್ಶನವಿಲ್ಲದಲೇ ಪ್ರಾಣಾಯಾಮ ಮಾಡಿದ್ರೆ ಪ್ರಾಣ ಯಮನಲ್ಲಿಗೆ ಹೋಯಿತು ಅನ್ನೋದು ಅನೇಕರಿಗೆ ತಿಳಿದಿಲ್ಲ. ಶ್ಯಾಮಚರಣನು ಕೂಡ ಅಂಥವರಲ್ಲಿ ಒಬ್ಬ. ಹುಮ್ಮಸ್ಸಿನಿಂದ ಪ್ರತಿದಿನ 3 ತಾಸು ಪ್ರಾಣಾಯಾಮದ ಅಭ್ಯಾಸ ಮಾಡಿದ. ಆದರೆ ಪ್ರಾಣಾಯಾಮದ ರಹಸ್ಯವನ್ನು ಅರಿಯದೆ ಮಾಡಿದಿಂದ ದುಷ್ಪರಿಣಾಮಕ್ಕೆ ತುತ್ತಾಗಬೇಕಾಗಿ ಬಂತು. ಕಿವಿಗಳಲ್ಲಿ ಒಂದೇ ಸಮನೆ ಸುಗುಡುವ ಶಬ್ದ. ಕಚೇರಿಗೆ ದೀರ್ಘಕಾಲ ರಜೆ ಹಾಕಬೇಕಾಗಿ ಬಂತು. ಆ ಸಮಯದಲ್ಲಿ ಅವನು ಭಾರತಕ್ಕೆ ಬಂದು ಬೇಲೂರು ಮಠಕ್ಕೆ ಭೇಟಿ ಇತ್ತ. ಅಲ್ಲಿ ಅವನಿಗೆ ಶಾರದಾದೇವಿಯವರ ವಿಷಯ ತಿಳಿದು ಬಂತು. ತಡ ಮಾಡದೆ ಜಯರಾಂಬಾಟಿಯ ಕಡೆಗೆ ನಡೆದ. ಶಾರದಾದೇವಿಯವರು ಸಕಲ ಯೋಗ ಸಾಧನೆಗಳ ಸಾರರೂಪ ಅಲ್ವೇನು? ಅವನು ಶ್ರೀಮಾತೆಯವರನ್ನ ಭೇಟಿಯಾಗೋದ್ರಿರಲಿ, ಅವರ ಜನ್ಮಸ್ಥಳದ ಆ ಹಳ್ಳಿಯಲ್ಲಿ, ಆ ಪವಿತ್ರ ಕ್ಷೇತ್ರದಲ್ಲಿ ಕಾಲು ಇಡುತ್ತಿದ್ದಂತೆಯೇ ಅವನ ಕಿವಿಯ ಬೇನೆ ಅತ್ಯಂತ ಆಶ್ಚರ್ಯಕರವಾಗಿ ಮಾಯವಾಗಿಬಿಡ್ತು. ಮನಸ್ಸಿಗೆ ನೆಮ್ಮದಿಯಾಯಿತು. ಬಳಿಕ ಅವನು ಶ್ರೀ ಶಾರದಾದೇವಿಯವರ ಪಾವನ ದರ್ಶನವನ್ನ ಪಡ್ಕೊಂಡ. ಅವರ ವಾತ್ಸಲ್ಯ ಸುಧೆಯನ್ನು, ಉಪದೇಶಾಮೃತವನ್ನು ಕೂಡ ಸವಿದು ಧನ್ಯತಾ ಭಾವದಿಂದ ಹಿಂದಿರುಗಿದ. ಜಯರಾಂಬಾಟಿ ಗ್ರಾಮದ ಕ್ಷೇತ್ರ ಮಹಿಮೆಯಿಂದಲೇ ಶ್ಯಾಮಚರಣನ ಬಾಧೆ ದೂರವಾಗಿತ್ತು. ಪ್ರಸಿದ್ಧ ಬಂಗಾಳಿ ಹಾಡೊಂದರ 2 ಸಾಲುಗಳು ಹೀಗಿದೆ: ಜಯರಾಂಬಾಟೀರ್ ಮಾಟಿ ಚಂದನ ಸಮಾನ್, ಅಮರ್ಮಾ ಜನನೀರ್ ಜನ್ಮಭೂಮಿ ಮಹಾತೀರ್ಥಸ್ಥಾನ್. ಅಂದ್ರೆ ಜಯರಾಂಬಾಟಿಯ ಮಣ್ಣು, ಮಾಟಿ ಅಂದ್ರೆ ಮಣ್ಣು, ಶ್ರೀಗಂಧಕ್ಕೆ ಸಮಾನ. ನಮ್ಮಮ್ಮ ಜನಿಸಿದಂತಹ ತಾಣ ಅದು ಮಹಾತೀರ್ಥ ಸ್ಥಾನ ಅಂತ. ವಜ್ರಧಾಮ ಅನ್ಸಿದಂತಹ ಬೃಂದಾವನ ಹೇಗೆ ಶ್ರೀಕೃಷ್ಣನ ನಿತ್ಯ ಲೀಲಾ ಸ್ಥಾನವೋ ಹಾಗೆಯೇ ಜಯರಾಂಬಾಟಿ ಶ್ರೀಮಾತೆಯವರ ನಿತ್ಯ ಆವಾಸ ಸ್ಥಾನ, ದಿವ್ಯ ಮಾತೃಧಾಮ. ಆದ್ದರಿಂದಲೇ ಅದೊಂದು ಮಹಾತೀರ್ಥ ಸ್ಥಾನ. ಆ ಲೋಕೋತ್ತರ ತೀರ್ಥ ಕ್ಷೇತ್ರದಲ್ಲಿ ಕೆಲ ಕಾಲ ವಾಸಿಸಿದ್ರೆ ಸಾಕು, ತನುಮನಗಳೆಲ್ಲವೂ ಕೂಡ ಪವಿತ್ರವಾಗಲೇಬೇಕು. ಈ ಕುರಿತಾಗಿ ಸ್ವಯಂ ಶಾರದಾದೇವಿಯವರೇ ಆಶ್ವಾಸನೆ ನೀಡಿದ್ದುಂಟು. ಜಯರಾಂಬಾಟಿಯ ಆ ಕುಗ್ರಾಮವನ್ನ ಅವರು ತಮ್ಮ ನಿಜ ಮಹಿಮೆಯಿಂದಲೇ ಒಂದು ಪುಣ್ಯಕ್ಷೇತ್ರವನ್ನ ಹಾಕಿಸಿದ್ದಾರೆ. ಅಲ್ಲಿ ಅವರು ಅದೆಷ್ಟು ಮುಮುಕ್ಷುಗಳಿಗೆ ಮಾರ್ಗದರ್ಶನವನ್ನ ಮಾಡಿದ್ದಾರೆ. ಅದೆಷ್ಟೋ ಸಾಧಕರಿಗೆ, ತ್ಯಾಗಿಗಳಿಗೆ ಮಂತ್ರ ದೀಕ್ಷೆಯನ್ನ, ಸನ್ಯಾಸ ದೀಕ್ಷೆಯನ್ನ ಕೂಡ ಅನುಗ್ರಹಿಸಿದ್ದಾರೆ. ಅಷ್ಟೇ ಅಲ್ಲದೆ ಸ್ವತಃ ಅವರೇ ಅಲ್ಲಿ ಅದೆಷ್ಟು ಪೂಜೆ, ಜಪ, ತಪ, ಧ್ಯಾನಗಳನ್ನ ಮಾಡಿದ್ದಾರೆ, ಭಾವಿಸಿ ನೋಡಬೇಕು. ಇನ್ನು ಅವರು ಅಲ್ಲಿ ತಮ್ಮ ವ್ಯಕ್ತಿತ್ವದ ಮೂಲಕ ಪ್ರಕಟಪಡಿಸಿದ ದಿವ್ಯ ಆದರ್ಶಗಳಿಗೆ, ಆ ಸದ್ಗುಣಗಳಿಗೆ ಮೇರೆ ಉಂಟೇನೋ? ಇವೆಲ್ಲಕ್ಕಿಂತ ಮಿಗಿಲಾಗಿ ಅವರು ಅತ್ಯುನ್ನತ ಆಧ್ಯಾತ್ಮಿಕ ಭಾವಗಳಲ್ಲಿ ಮಗ್ನರಾಗಿದ್ದಾಗ, ಸಮಾಧಿಸ್ಥರಾಗಿದ್ದಾಗ, ದಿವ್ಯ ದರ್ಶನ ಅನುಭವಗಳನ್ನ ಪಡ್ಕೊಂಡಾಗ ಅವರನ್ನ ಆ ಜಯರಾಂಬಾಟಿ ಧರಿಸಿತ್ತಲ್ಲ, ಆಗ ಅವರಿಂದ ಹೊಮ್ಮಿದ ಆಧ್ಯಾತ್ಮಿಕ ಶಕ್ತಿಯ ಪ್ರವಾಹದಿಂದ ನಿಜಕ್ಕೂ ಆ ಇಡೀ ಜಯರಾಂಬಾಟಿಯೇ ಪುನೀತಗೊಂಡು ಬಿಟ್ಟಿದೆ, ಮಹಾತೀರ್ಥ ಸ್ಥಾನವಾಗಿಬಿಟ್ಟಿದೆ. ಇಂದಿಗೂ ಕೂಡ ಆ ಹಳ್ಳಿಯೇ ಶಾರದಾದೇವಿಯವರ ಚಿನ್ಮಯ ಅಸ್ತಿತ್ವದಿಂದ ಚೈತನ್ಯಮಯವಾಗಿ ಸ್ಪಂದಿಸುತ್ತೆ. ಅಲ್ಲಿ ಶಾರದಾದೇವಿಯವರು ಕರುಣಾಸಾಗರರಾಗಿ ಕಂಗೊಳಿಸ್ತಾ ಇರುವಂಥದ್ದು, ವರದಾಭಯಕರೆಯಾಗಿ ವಿರಾಜಿಸ್ತಾ ಇರುವಂಥದ್ದನ್ನ ನಾವು ಕಾಣಬಹುದು. ಜಯರಾಂಬಾಟಿಗೆ ಬಂದವರ ಮೇಲೆಲ್ಲ ಅವರು ತಮ್ಮ ಅವ್ಯಾಜ ಕೃಪೆಯನ್ನು, ವಾತ್ಸಲ್ಯಪೂರ್ಣವನ್ನ ಧಾರೆ ಇರುತ್ತಾ ಇದ್ದಾರೆ.
ಆದ್ರಿಂದಲೇ ಇಂದಿಗೂ ಕೂಡ ಭಕ್ತಕೋಟಿ ಆ ವಾತ್ಸಲ್ಯ ಲೋಕಕ್ಕೆ ಎಡೆಬಿಡದೆ ಧಾವಿಸುತ್ತೆ. ಹೃನ್ಮನಗಳ ತುಂಬ ಆ ಮಹಾಮಾತೆಯ ಕೃಪೆಯನ್ನು, ವಾತ್ಸಲ್ಯವನ್ನ ಹೀರಿಕೊಂಡು ಕೃತಕೃತ್ಯವಾಗ್ತಾ ಇದೆ. ಇದಕ್ಕೆ ನಿದರ್ಶನವಾದ ಘಟನೆಗಳು ಒಂದಲ್ಲ ಎರಡಲ್ಲ. ನಮೂನೆಗಾಗಿ ಇಲ್ಲಿ ಇತ್ತೀಚೆಗೆ ನಡೆದ ಒಂದು ಪುಟ್ಟ ಸತ್ಯ ಘಟನೆಯನ್ನ ಉಲ್ಲೇಖಿಸಬಹುದು. ತಮಿಳುನಾಡಿನ ಭಕ್ತೆಯೊಬ್ಬಳು ಜೈರಾಂಬಾಟಿಗೆ ಭೇಟಿ ಇದ್ದಾಗ ಅಲ್ಲಿ ಅವಳ ಮೇಲೆ ಶ್ರೀಮಾತೆಯವರ ವಿಶೇಷ ಕೃಪೆ ಹರಿದು ಬಂದಂತ ಸನ್ನಿವೇಶ ಇದು. 2002ನೇ ಇಸ್ವಿ ಮಾರ್ಚ್ ತಿಂಗಳು ಕೊಯಂಬತ್ತೂರಿನಿಂದ ಯಾತ್ರಿಕ ತಂಡವೊಂದು ಕಲ್ಕತ್ತಾ ಬೇಲೂರು ಮಠಕ್ಕೆ ಹೊರಟಿತ್ತು. ಶ್ರೀರಾಮಕೃಷ್ಣರ ಜನ್ಮತಿಥಿಯಂದು ಆಚರಿಸುವಂತಹ ಜಯಂತಿ ಉತ್ಸವದಲ್ಲಿ ಪಾಲ್ಗೊಂಡು ಪುಲಕಿತರಾಗುವುದು ಈ ಯಾತ್ರಾರ್ಥಿಗಳ ಉದ್ದೇಶ. ಯಾತ್ರಿಕರು ಜಯಂತ್ಯೋತ್ಸವದಲ್ಲಿ ಭಾಗವಹಿಸಿ ಅತೀವ ಆನಂದಿತರಾಗಿದ್ರು. ನಂತರ ಎಲ್ಲರೂ ಶ್ರೀರಾಮಕೃಷ್ಣರ ಜನ್ಮಸ್ಥಳವಾದ ಕಾಮಾರ್ಪುಕರವನ್ನು ಸಂದರ್ಶಿಸಿದ್ರು. ಅಲ್ಲಿಂದ ಜೈರಾಂಬಾಟಿ ಹತ್ರ ನಡೆದ್ರು. ಆ ದಿವ್ಯ ಕ್ಷೇತ್ರದಲ್ಲಿ ಶ್ರೀ ಶಾರದಾ ದೇವಿಯವರು ಭಕ್ತ ಜನರ ಮೇಲೆ ಕೃಪೆ ಮಳೆ ಕರೆಯುವಂತಿದ್ದಾರೆ ಅಂತಾಳೆ ಆ ಧನ್ಯ ಭಕ್ತೆ. ಅಲ್ಲಿ ತನಗಾದಂತಹ ಅನುಭವವನ್ನ ಆಕೆ ಭಾವಪೂರ್ಣ ಹೃದಯದಿಂದ ಹೇಳಿಕೊಂಡಿದ್ದಾಳೆ. ಅವಳು ಹೇಳ್ತಾಳೆ, ನನ್ನ ಬಲಗೈಯೊಂದು ಗಾಯವಾಗಿದ್ದರಿಂದ 10 ವರ್ಷಗಳಿಗೂ ಮಿಗಿಲಾಗಿ ನಾನು ಎಡಗೈಯಿಂದಲೇ ಊಟ ಮಾಡ್ತಾ ಇದ್ದೆ. 10 ನಿಮಿಷಕ್ಕೆ ಹೆಚ್ಚು ಹೊತ್ತು ಬಲಗೈ ಒಂದೇ ಭಂಗಿಯಲ್ಲಿ ಇಟ್ಕೊಳ್ಳೋದಕ್ಕೂ ನನ್ನಿಂದ ಸಾಧ್ಯ ಆಗ್ತಿರ್ಲಿಲ್ಲ. ಎಂದಾದರೂ ಬಳಲಿಕೆಯಿಂದ ಕೈ ಬೀಗಿದಾಗ ಉಂಟಾಗ್ತಾ ಇದ್ದಂತಹ ತೀವ್ರ ನೋವಿನ ಆ ಯಾತನೆಯನ್ನ ಶ್ರೀರಾಮಕೃಷ್ಣರೊಬ್ಬರೇ ಬಲ್ಲರು. ಹೀಗಾಗಿ ಜಪವನ್ನ ಮಾಡುವಾಗಲೂ ಕೂಡ ನಾನು ಎಡಗೈಯನ್ನೇ ಬಳಸಬೇಕಾಗಿ ಬರ್ತಿತ್ತು. ಅಷ್ಟೇ ಅಲ್ಲ, ಪ್ರತಿಯೊಂದು ಕಾರ್ಯಕ್ಕೂ ಕೂಡ ನಾನು ಎಡಗೈಯನ್ನೇ ಉಪಯೋಗಿಸಬೇಕಾಗಿ ಬರ್ತಿತ್ತು. ಮಲಗಿದ್ದಾಗ ಇತರರ ಸಹಾಯವಿಲ್ಲದಲೇ ಮುಗ್ಲು ತಿರುಗೋದಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ. ಒಂದು ವೇಳೆ ಬಲ ಪ್ರಯೋಗಿಸಿ ಬಲಕ್ಕೆ ತಿರುಗಿಸಲು ಪ್ರಯತ್ನಿಸಿದ್ರೆ ಸಾಕು, ಆ ರಾತ್ರಿ ಇಡೀ ಅಪಾರ ವೇದನೆ ತಪ್ಪಿದ್ದಲ್ಲ. 2002ನೇ ಇಸ್ವಿಲಿ ಜೈರಾಂಬಾಟಿಗೆ ಹೋದಾಗ ಅಲ್ಲಿಯೂ ಅಂದು ರಾತ್ರಿ ನಾನು ಯಥಾ ಪ್ರಕಾರ ಎಡಗೈಯಿಂದಲೇ ಭೋಜನ ಪ್ರಸಾದ ಸ್ವೀಕಾರ ಮಾಡಿದೆ. ಆಗ ಅಲ್ಲಿದ್ದ ಕೆಲವು ಸ್ತ್ರೀಯರು ಅದನ್ನ ಕಂಡು ಮುಸಿ ನಗೋದಕ್ಕೆ ಪ್ರಾರಂಭಿಸಿದ್ರು. ನನಗೆ ತುಂಬಾ ನಾಚಿಕೆಯಾಯಿತು, ಕಸಿವಿಸಿಯಾಯಿತು. ಸಹಿಸುವ ಶಕ್ತಿ ಕರುಣಿಸುವಂತೆ ಶ್ರೀಮಾತೆ ಶ್ರೀ ಶಾರದಾ ದೇವಿಯವರಲ್ಲಿ ಮೊರೆಯಿಟ್ಟೆ. ಆಗ ಅಲ್ಲಿದ್ದವರೆಲ್ಲ ನನ್ನನ್ನೇ ಗಮನಿಸ್ತಾ ಇದ್ರು. ಸಹಿಸುವ ಶಕ್ತಿಯನ್ನು ಕೊಡಮ್ಮ ಅಂತ ಕೇಳ್ಕೊಂಡೆ. ಮಾರನೇ ದಿನ ಉಷಃಕಾಲ ಮಂಗಳಾರತಿಯ ಬಳಿಕ ಜಪ ಮಾಡ್ತಾ ಕುಳಿತಿದ್ದೇನೆ. ಆ ಹೊತ್ತಿಗೆ ಶ್ರೀಮಾತೆ ಶ್ರೀ ಶಾರದಾ ದೇವಿಯವರು ನನಗೆ ಇನ್ಮುಂದೆ ಬಲಗಿಯಿಂದಲೇ ತಿನ್ನಲು ಹೇಳಿದಂತೆ ಭಾಸವಾಯಿತು. ಆದರೂ ಮರುಗಳಿಗೆಗೆ ನಾನದನ್ನ ಮರೆತು ಬಿಟ್ಟೆ. ಆದರೆ ಅತ್ಯಾಶ್ಚರ್ಯದ ಸಂಗತಿ ಅಂತ ಹೇಳಿದ್ರೆ, ಅಂದು ಬೆಳಗ್ಗೆ 6:30ಕ್ಕೆ ತಿಂಡಿಗೆ ಕುಳಿತುಕೊಂಡಾಗ ಕಡ್ಲೆಪುರಿ ತಿಂತಾ ಇದ್ದಾಗ ನಾನು ನನಗೆ ಅರಿವಿಲ್ಲದಂತಲೇ ಬಲಗೈಯಿಂದ ತಿನ್ನೋದಕ್ಕೆ ಪ್ರಾರಂಭ ಮಾಡಿದೆ. ಯಾವುದೇ ಪ್ರಯಾಸವಿಲ್ಲದೆ ನಾನು ಬಲಗೈಯಿಂದ ತಿನ್ನೋದಕ್ಕೆ ಸಮರ್ಥಳಾಗಿ ಬಿಟ್ಟಿದ್ದೆ. ನನ್ನೊಂದಿಗೆ ತಿಂಡಿ ತಿನ್ನುತ್ತಿದ್ದ ಭಕ್ತರ ಗಮನವನ್ನು ಸೆಳೆದು ಅವರಿಗೂ ಅದನ್ನು ತೋರಿಸಿ ಹೇಳಿದೆ. ಜೈರಾಂಬಾಟಿಯ ಆ ಪ್ರಾತಃ ಕಾಲದ ಸುಮುಹೂರ್ತದಿಂದ ಇಂದಿನವರೆಗೂ ಕೂಡ ನಾನು ಸ್ವಲ್ಪವೂ ನೋವಿಲ್ಲದೆ ನನ್ನ ಬಲಗೈಯನ್ನ ಅತ್ಯಂತ ಸಹಜವಾಗಿ ಬಳಸೋದಕ್ಕೆ ಶಕ್ತಳಾಗಿ ಬಿಟ್ಟಿದ್ದೇನೆ. ಈಗ ನಾನು ಬಲಗೈಯಿಂದಲೇ ತಿಂತೇನೆ, ಬಲಹಸ್ತದಿಂದಲೇ ಜಪಮಾಲೆಯನ್ನ ಹಿಡಿದು ಜಪಿಸ್ತೇನೆ ಮತ್ತು ಎಲ್ಲ ಕಾರ್ಯಗಳನ್ನು ಬಲಗೈಯಿಂದಲೇ ಮಾಡ್ತೇನೆ. ಒಂದಿನಿತೂ ತ್ರಾಸಿಲ್ಲ ಅಂತ ಶ್ರೀ ಶಾರದಾ ದೇವಿಯವರ ಹಾಗೂ ಶ್ರೀರಾಮಕೃಷ್ಣರ ಕೃಪೆಯಿಂದ ನಾನು ಇಂದು 2 ಕೈಗಳನ್ನು ಜೋಡಿಸಿ ನಮಸ್ಕಾರವನ್ನು ಸಲ್ಲಿಸ್ತೇನೆ, ಅಂಜಲಿಯನ್ನ ಅರ್ಪಿಸ್ತೇನೆ ಅಂತ. ಹಿಂದೆ ಬಲಗೈ ಬೇನೆಯಿಂದಾಗಿ ಶಾರದಾ ದೇವಿಯವರಿಗೆ ಪ್ರಣಾಮವನ್ನು ಸಲ್ಲಿಸೋದಕ್ಕೂ ಕೂಡ ಸಾಧ್ಯವಾಗದಲೇ ಇದ್ದ ಸಂದರ್ಭಗಳು ನಿಜಕ್ಕೂ ಅದೆಷ್ಟೋ. ಆದ್ರೆ ಈಗ ಎಲ್ಲವೂ ಬದಲಾಗಿಬಿಟ್ಟಿದೆ. ಶಾರದಾ ದೇವಿಯವರು ನನಗೆ ಅವರ ಹಾಗೂ ಶ್ರೀರಾಮಕೃಷ್ಣರ ಶ್ರೀಚರಣಗಳ ಆಸರೆಗಾಗಿ ಸದಾ ಹಂಬಲಿಸುವಂತಹ ತನು ಮನಗಳನ್ನು ದಯಪಾಲಿಸಿದ್ದಾರೆ. ಇದೆಲ್ಲವೂ ಶ್ರೀ ಶಾರದಾ ದೇವಿಯವರ ಕೃಪೆಯಿಂದ ಸಾಧ್ಯವಾಗಿದೆ. ಶಾರದಾ ದೇವಿಯವರೇ ಎಲ್ಲವೂ, ಅವರೇ ಆದಿ, ಅವರೇ ಅಂತ್ಯ, ಅವರೇ ಎಲ್ಲವೂ ಆಗಿಬಿಟ್ಟಿದ್ದಾರೆ ಅನ್ನೋದು ನನಗೆ ಭಾಸವಾಯಿತು ಅಂತ ಹೇಳ್ತಾ ಇಲ್ಲಿಗೆ ಈ ಧ್ವನಿಯ ತುಣುಕನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ.